ಮತ್ತು ನಮ್ಮ ಸೌತು ಚಿಣ್ಣರ ಬಿಂಬದಲ್ಲೂ ಕೂಡ ಹಳದಿ ಕುಂಕುಮ ಕಾರ್ಯಕ್ರಮ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಅದು ಹಳದಿ ಕುಂಕುಮ ಅನ್ನೋದು ಒಂದು ನೆಪ ಮಾತ್ರ. ಎಲ್ಲರೂ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದರು. ಮಕ್ಕಳು, ನಾವು ದೊಡ್ಡವರು, ಅಮ್ಮಂದಿರು ಎಲ್ಲ ಸೇರಿ ನಿಜವಾಗ್ಲೂ ಕೂಡ ನಮಗೆ ಚಿಣ್ಣರ ಬಿಂಬ ಅನ್ನೋದೊಂದು ಸಂಸ್ಥೆ ಸಿಕ್ಕಿರೋದೇ ನಾವೆಲ್ಲ ಧನ್ಯ, ಪುಣ್ಯವಂತರು ಅಂತಲೇ ಹೇಳ್ಬೋದು. ನಮ್ಮ ಮಕ್ಳಿಗೊಂದು ಭಗವಂತ ಕೊಟ್ಟಿರೋ ವರ ಅಂತಲೂ ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಕನ್ನಡ ಕಲೀಲಿಕ್ಕೆ ಸಿಕ್ತು, ಒಂದು ಮಂಚು ಸಿಗುತ್ತೆ. ಯಾಕೆಂದರೆ ಅವ್ರದ್ದು ಪ್ರತಿಭೆಗಳನ್ನ ಎಕ್ಸ್ಪ್ಲೋರ್ ಮಾಡಿಕೊಳ್ಳಿಕ್ಕೆ, ಮತ್ತು ಒಳ್ಳೆ ಸಂಸ್ಕಾರ, ಸಂಸ್ಕೃತಿ ಬಗ್ಗೆ ಎಲ್ಲ ಹೇಳಿಕೊಡ್ತಾರೆ. ಮತ್ತು ನಮಗೆ ಮುಂಬೈಯಂತಹ ಮಹಾನಗರದಲ್ಲಿ ಯಾರೂ ಇಲ್ಲ, ಅಕ್ಕಪಕ್ಕದಲ್ಲಿ ಕನ್ನಡದವರಿಲ್ಲ. ಇಲ್ಲಿಗೆ ಹೋದಾಗ ನಮ್ಮ ತುಂಬ ಜನ ಕನ್ನಡಿಗರು ಸಿಗುತ್ತೆ. ಇದೆಲ್ಲ ನಮ್ಮದು ಹೆಮ್ಮೆ ವಿಷಯ ಅಂತಲೇ ನಾನು ಹೇಳ್ಕೊತೀನಿ. ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಮಾಡಿದರು. ಎಷ್ಟು ಚೆನ್ನಾಗಿ ಪವಿತ್ರ ನೋಡಿ, ಅಲ್ಲಿ ಏನು ನೋಡ್ತಿದ್ದೀರೋ ಅಲ್ಲಿ ನಿಂತಿದ್ದಾಳಲ್ಲ, ಅವಳ ಹೆಸರು ಪವಿತ್ರ ಅಂತ. ಕನ್ನಡ ಟೀಚರು ಹೌದು ಮತ್ತು ಸ್ಟೂಡೆಂಟು ಹೌದು. ಇಲ್ಲೇ ಚಿಣ್ಣರ ಬಿಂಬದಲ್ಲಿ ಕಲ್ತು ಟೀಚರ್ ಆಗಿ ಈಗ ಮತ್ತು ಹಲವಾರು ಕ್ಷೇತ್ರಗಳಲ್ಲೂ ಕೂಡ ಸಾಧನೆ ಮಾಡಿದ್ದಾಳೆ, ಓದ್ತಾ ಇದ್ದಾಳೆ. ಮತ್ತು ಯೋಗದಲ್ಲಿ ತುಂಬ ಎತ್ತರವಾಗಿ ಸಾಧನೆ ಮಾಡಿದ್ದಾಳೆ. ನಿಜವಾಗ್ಲೂ ಹೇಳ್ಕೊಳ್ಳಿಕ್ಕೆ ಖುಷಿ ಆಗ್ತದೆ. ಎಲ್ಲರೂ ಕೂಡ ತುಂಬಾ ಒಂಥರ ಮರ್ತೇ ಬಿಟ್ವಿ. ಎಲ್ಲ ನಾವು ಲೇಡೀಸ್ಗಳು ಮರ್ತ್ಕೊಂಡ್ವಿ. ನಾವೊಬ್ಬರು ಅಮ್ಮಂದಿರು ಅನ್ನೋದನ್ನೇ ನಾವು ಮರ್ತ್ವಿ. ನಾವು ಕೂಡ ಒಂದು ಮಕ್ಕಳ ಜೊತೆ ಮಕ್ಕಳಾಗಿ ಆಟ ಆಡಿದ್ದೀವಿ. ಎಲ್ಲರೂ ಕೂಡ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ದಾರೆ ನೋಡಿ. ತುಂಬ ಥರ ಗೇಮ್ಸ್ ಇತ್ತು, ಒಂದಲ್ಲ ಎರಡಲ್ಲ, ತುಂಬ ಒಂದು 10 ಥರ ಗೇಮ್ ಇತ್ತು. ಅದೊಂಥರ ನಾವು ಕಾಂಪಿಟೇಷನ್ಗೋಸ್ಕರ ಆಡ್ತಿದ್ದೀವಿ ಅನ್ನೋದಕ್ಕಿಂತ ಎಲ್ಲ ಮಕ್ಕಳುಗಳು ಎಂಜಾಯ್ ಮಾಡ್ಕೊಂಡು ಆಟ ಆಡಿದರು. ದೊಡ್ಡವರು ಕೂಡ ಅಷ್ಟೇ, ಎಲ್ಲ ಲೇಡೀಸ್ಗಳು. ಇದು ಫಸ್ಟ್ನೇ ಸಲ ಆಗಿದ್ದು. ಯಾಕೆಂದರೆ ಅಂದರೆ ಹಳದಿ ಕುಂಕುಮ ಅನ್ನೋ ಪ್ರೋಗ್ರಾಮ್ ನಾವು ಮಾಡ್ತಿರಲಿಲ್ಲ. ಕೆಲವೊಬ್ಬರು ಮಾಡೋರು ಅದನ್ನೆಲ್ಲ ನೋಡ್ಕೊಂಡು ಯಾಕೆ ನಾವು ಒಂದು ದಿವಸ ಮಾಡಬಾರ್ದು, ಖುಷಿ ಆಗ್ತದೆ ಎಲ್ಲರೂ ಒಟ್ಟಿಗೆ ಸೇರಿ ಪ್ರತಿದಿನ ಪಾಠ ಅಂದ್ಕೊಂಡು ಮಕ್ಳಿಗೂ ಕೂಡ ಇದಾಗ್ತದೆ ಅಂದ್ಬಿಟ್ಟು ಇಟ್ಕೊಂಡು ಮಾಡಿದ್ದು. ತುಂಬ ಕಾರ್ಯಕ್ರಮಗಳಾಗ್ತದೆ, ಪ್ರೋಗ್ರಾಮ್ಸ್ಗಳಾಗುತ್ತೆ. ಓದೋದ್ರ ಜೊತೆಗೆ ಎಲ್ಲ ರೀತಿ ಆ್ಯಕ್ಟಿವಿಟಿಗಳು ನಮ್ಮ ಚಿಣ್ಣರ ಬಿಂಬದಲ್ಲಿದೆ. ಅದೇ ಮೊದಲೇ ಹೇಳಿದ ರೀತಿ ನಮ್ಮ ಮಕ್ಕಳುಗಳಿಗೆ ಇದೊಂದು ಭಗವಂತ ಕೊಟ್ಟ ವರ ಅಂತಲೇ ಹೇಳ್ಬೋದು. ಅದು ಪ್ರಕಾಶ್ ಅಣ್ಣವರಿಗೆ ನನ್ನ ಕಡೆಯಿಂದ ತುಂಬದು ಹೃದಯದ ಧನ್ಯವಾದ ಅಂತಲೂ ಕೂಡ ಹೇಳ್ಬೋದು. ತುಂಬ ಜನ ಅವರಿಗೆ ಚಿರಋಣಿ ಅಂತಲೂ ಕೂಡ ಹೇಳ್ಬೋದು. ಅವ್ರದ್ದು ಈ ಒಂದು ದೊಡ್ಡ ಸಂಸ್ಥೆ ಕಟ್ಟಿ ಇಷ್ಟು ದೊಡ್ಡದಾಗಿ ಬೆಳೆದಿದೆ. ತುಂಬ ಮಕ್ಕಳುಗಳಿಗೆ ಅನುಕೂಲ ಆಗ್ತಿದೆ ಕನ್ನಡ ಕಲೀಲಿಕ್ಕೆ. ಪ್ರತಿಯೊಂದು ಅವ್ರ ಪ್ರತಿಭೆಗಳನ್ನ ಹಂಚ್ಕೊಳ್ಳಿಕ್ಕೆ ಇದೊಂದು ಒಳ್ಳೆ ಜಾಗ ಅಂತಲೂ ಕೂಡ ಹೇಳ್ಬೋದು. ನೋಡಿ, ಎಲ್ಲರೂ ಕೂಡ ಅವ್ರವ್ರದ್ದೇ ಆದ ಜ್ಞಾನದಲ್ಲಿ ನೋಡಿ ಯಾರಿಗೆ ಅವ್ರಿಗೆ ಗೆಲ್ಲಬೇಕು ಅಷ್ಟೇ ಖುಷಿಯಾಗಿ. ಅದು ಅಂದರೆ ಇದರಿಂದ ಯಾವುದೇ ರೀತಿ ನಮಗೆ ಟ್ರಾಫಿಲಿ ಇದಿಲ್ಲ. ಅದೊಂಥರ ದಿನ ಎಲ್ಲರೂ ಕೂಡ ಎಷ್ಟು ತುಂಬ ಸೀರಿಯಸ್ ಆಗಿರ್ತಾರೆ ನೋಡಿ. ಒಬ್ಬೊಬ್ಬರು ಸೈಲೆಂಟಾಗಿರ್ತಾರೆ. ಅವರು ಕೂಡ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದರು ಅಂದರೆ ತುಂಬ ಖುಷಿ ಆಗ್ತಾಯಿತ್ತು. ಅಷ್ಟು ಚೆನ್ನಾಗಿ ಅನ್ನಿಸ್ತಿತ್ತು. ನಾವು ಕೂಡ ಈ ಥರ ಎಲ್ಲ ಎಲ್ಲಿ ಆಡೋಕ್ಕೆ ಹೋಗ್ತೀವಿ? ಎಲ್ಲೂ ಇಲ್ಲ. ಮದುವೆ ಆಯಿತು, ಮಕ್ಕಳಾಯಿತು, ಮಕ್ಕಳು ಓದು ಬರಹ ಮನೆ ಇಷ್ಟು ಟೆನ್ಷನ್ನು ಇದರಲ್ಲೇ ನಾವು ಬ್ಯುಸಿ ಆಗಿಬಿಡ್ತೀವಿ. ಹಾಗಾಗಿ ನಮಗೆ ಈ ಆಟ ಪಾಠ ಎಲ್ಲ ನಾವು ಬಾಲ್ಯದಲ್ಲೇ ಮುಗೀತು ಅಂತಲೇ ಅಂದ್ಕೊಬಿಡ್ದು. ಆದರೆ ಈ ರೀತಿ ಒಂದು ಇದು ಸಿಕ್ಕಿದಾಗ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಮುಗಿಸಿ ಒಂಥರ ಡ್ಯಾನ್ಸ್ ಮಾಡೋದಿರ್ಬೋದು, ಒಂಥರ ಕಲರ್ಫುಲ್ಲಾಗಿತ್ತು ಅಂತಲೇ ಹೇಳ್ಬೋದು ಅವತ್ತಿನ ದಿನ. ನಿಜವಾಗ್ಲೂ ನಾನು ಇದು ಕಾರ್ಯಕ್ರಮ ಆಗಿ ತುಂಬ ದಿವಸ ಆದಮೇಲೆ ವಾಯ್ಸ್ ಕೊಡ್ತಾಯಿದ್ರು ಕೂಡ ನನಗೆ ಎಷ್ಟು ಖುಷಿ ಆಗ್ತಾಯಿತ್ತು. ನನಗೆ ಮಕ್ಕಳುಗಳೆಲ್ಲ ಒಳ್ಳೆ ಚಿಟ್ಟೆಗಳ ಥರ ಆಟ ಆಡ್ತಾ ಇದ್ದಾರೆ ನೋಡಿ. ನಾನು ಹೆಚ್ಚು ಈಗ ವಾಯ್ಸ್ ಕೊಡಲ್ಲ. ಇನ್ನು ಬಾಕಿದೆಲ್ಲ ಏನಿದೆಯೋ ಅದನ್ನೇ ನಾನು ಪ್ಲೇ ಮಾಡ್ತೇನೆ.
ಆ